1413 ಕೋಟಿ ಇರೋ ಒಬ್ರನ್ನ ನಾವು ಕರ್ಕೊಂಬಂದು 1,50,000 ರೂಪಾಯಿ ತಿಂಗಳ ಸಂಬಳಕ್ಕೆ ಇಡ್ತಾ ಇದೀವಿ. ನಮ್ ಜನ ತುಂಬಾ ಗ್ರೇಟ್ ಅಲ್ಲ. 23ನೇ ವರ್ಷಕ್ಕೆ ರಾಜಕೀಯಕ್ಕೆ ಎಂಟ್ರಿ. 1985ರಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ. ಆದ್ರೂ ಕೂಡ ಹೆಸರು ಮಾಡ್ತಾರೆ. 1989 ಫಸ್ಟ್ ಟೈಮ್ MLA ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅನ್ನೋ ಒಂದು ಹೆಸರು. ಬಂಗಾರಪ್ಪ ಸಂಪುಟದಲ್ಲಿ ಬಂದಿಖಾನೆ ಮಿನಿಸ್ಟರ್ ಆಗ್ತಾರೆ. ಮೇಜರ್ ಟರ್ನಿಂಗ್ ಪಾಯಿಂಟ್ 1999 SM ಕೃಷ್ಣ ಅವರ ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗ್ತಾರೆ. ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. 2004ರಲ್ಲಿ ಚುನಾವಣೆಗೆ ಇವ್ರು ಡಿಕ್ಲೇರ್ ಮಾಡಿರೋ ಆಸ್ತಿ 7 ಕೋಟಿ. 2008ರಲ್ಲಿ ಚುನಾವಣೆಗೆ ಇವ್ರು ಡಿಕ್ಲೇರ್ ಮಾಡಿರೋ ಆಸ್ತಿ 75 ಕೋಟಿ. ಆಮೇಲೆ 2013ರಲ್ಲಿ ಇವರು ಚುನಾವಣೆಗೆ ಡಿಕ್ಲೇರ್ ಮಾಡಿರೋ ಆಸ್ತಿ 251 ಕೋಟಿ. 2013ರಲ್ಲಿ ಪವರ್ ಮಿನಿಸ್ಟರ್ ಆದ್ರು. 2017 ಇವ್ರಿಗೆ ಕರಾಳ ದಿನ. ಇವ್ರು ಮಾಡಿರೋ ಅಭಿವೃದ್ಧಿನ ಸಹಿಸಕ್ಕಾಗದೆ ಅಪೋಸಿಷನ್ ಪಕ್ಷದವರು ED IT ದಾಳಿ ಮಾಡಿಸಿದ್ರಂತೆ. 50 ದಿನ ಜೈಲಲ್ಲಿದ್ರು. ಬಗ್ಲಿಲ್ಲ ನಮ್ ಬಂಡೆ. ಆಚೆ ಬಂದ್ರು. ನಮ್ ಜನ ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ರು. ಸ್ಟೇಟ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು. 2018ರಲ್ಲಿ 840 ಕೋಟಿ ಆಯ್ತು ಇವ್ರ ಆಸ್ತಿ. ಇದು ಅಫಿಷಿಯಲಿ ಡಿಕ್ಲೇರ್ಡ್. 2023 ಇವರ ಆಸ್ತಿ 1413 ಕೋಟಿ ಆಯ್ತು. ಇದು ಅಫಿಷಿಯಲಿ ಡಿಕ್ಲೇರ್ ಮಾಡಿರೋದು. 2023ರಲ್ಲಿ DCM ನಾಳೆಗೆ CM ಆಗ್ತಿದ್ದಾರೆ. 1413 ಕೋಟಿ ಇರೋ ಒಬ್ರನ್ನ ನಾವು ಕರ್ಕೊಂಬಂದು 1,50,000 ರೂಪಾಯಿ ತಿಂಗಳ ಸಂಬಳಕ್ಕೆ ಇಡ್ತಾ ಇದೀವಿ. ನಮ್ ಜನ ತುಂಬಾ ಗ್ರೇಟ್ ಅಲ್ಲ.